ಹಾಯ್ ಹಲೋ ನಮಸ್ಕಾರ. ಹೋಪ್ ಯು ಆಲ್ ಆರ್ ಗುಡ್. ಇವತ್ತು ಆ್ಯಕ್ಚುಲಿ ಒಂದು ಸಿಂಪಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು, ಡೈಲಿ ವ್ಲಾಗ್ ಅಲ್ಲ, ಅದೇ ಇನ್ ಮೈ ಲೈಫ್ ಅಂತ ಒಂದು ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಫ್ರೆಂಡ್ಗೆ ಇವತ್ತು ವೀಕ್ ಆಫ್ ಇದೆ. ನನ್ನ ಕಾಲೇಜ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್, ಅವಳಿಗೆ ವೀಕ್ ಆಫ್ ಇದೆ ಇವತ್ತು. ಸೊ ಅವಳು ಹೋಗೋಣ ತುಂಬ ದಿನ ಆಯಿತು ನಾವು ಹೊರಗಡೆ ಹೋಗಿ. ಅರೌಂಡ್ ನನ್ನ ಬರ್ಡೇ ದಿನ ಅವಳು ಮೀಟ್ ಮಾಡಿದ್ದು ನನ್ನ. ಸೊ ಮೀಟ್ ಮಾಡಿರಲಿಲ್ಲ ಅದಾದಮೇಲೆ. ಸೊ ಹೋಗೋಣ ಅಂತ ಅವಳು ಫೋನ್ ಮಾಡಿದ್ಲು. ನಾನು ಲೈಕ್ ಸ್ವಲ್ಪ ಕಾಲಿಗೆ ಏಟಾಗಿತ್ತು, ನನಗೆ ಗಾಡಿಯಿಂದ ಬಿತ್ತು, ಸ್ವೆಲ್ಲಿಂಗ್ ಜಾಸ್ತಿ ಇದೆ, ನನಗೆ ನಡೆಯೋಕ್ಕಾಗಲ್ಲ, ಬರಲ್ಲ ಅಂತಂದೆ. ಅವಳು ಇಲ್ಲ ಗಾಡಿಯಲ್ಲಿ ಹೋಗೋದಲ್ವಾ ಹೋಗೋಣ ಅಂತಂದ್ಲಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನೇ ಒಂದು ಶಾರ್ಟ್ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಟೋಮ್ಯಾಟಿಕ್ ಇಲ್ಲ. ಹಾಯ್ ಹೇಳ. ನಾನು ಹೆಂಗೆ ವೆಲ್ಕಮ್ ಮಾಡ್ತೀನಿ, ಇವಾಗ ನೀನು ಹಂಗೆ ವೆಲ್ಕಮ್ ಮಾಡು. ಹಾಯ್ ಏನು ವೆಲ್ಕಮ್ ಬ್ಯಾಕ್ ಟು ಚಂದ್ರಶೇಖರ್. ವೆಲ್ಕಮ್ ಬ್ಯಾಕ್ ಟು ನೇಹಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ನೇಹಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್. ಕಲ್ತ್ಕೊಂಡು ಓಕೆ, ಈಗ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ಒಂದು ಗೇಮ್ ಆಡೋಣ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಕ್ಕೆ ಅಂತ ಅಂದ್ಕೊಳ್ತೇವೆ. ಓಕೆ, ರೆಡಿ ಓಕೆ. ಸ್ಟ್ರಾಬೆರಿ ವಿತ್ ಓರಿಯೋ ಮಿಲ್ಕ್ ಶೇಕ್ ತೋರಿಸೆ. ಇವಳು ತುಂಬ ಸಲ ಬಂದಿದ್ದಾಳೆ. ಎಷ್ಟು ಸಲ ಬಂದಿದ್ಯಾ? 4 to 5 ಅವಳು 4 to 5 ಟೈಮ್ಸ್ ಬಂದಿದ್ದಾಳೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಂದು ಬರ್ಡೇ ಲಾಸ್ಟ್ ಈಗ ಪಾಸ್ ಆಯ್ತಲ್ಲ, ಆ ಬರ್ಡೇ ಅಲ್ಲ, ಲಾಸ್ಟ್ ಇಯರ್ ಬರ್ಡೇ ಒಂದ್ಸಲ ಬಂದಿದೆ. ಇವಳು ಸುತ್ತಾ ಇರ್ತಾಳೆ. ನಾನು ಸುತ್ತಾ ಇದ್ದೆ ಅವಾಗ. ಈಗ ಈ ಇಂಥ ಕೆಲ್ಸಕ್ಕೆ ಸೇರಾದ್ಮೇಲೆ ವೆಡ್ನೆಸ್ಡೇ ವೀಕ್ ಎಲ್ಲೂ ಸುತ್ತಕ್ಕೆ ಟೈಮ್ ಇಲ್ಲ. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ವೆಡ್ನೆಸ್ಡೇ ನೆಕ್ಸ್ಟ್ ವೆಡ್ನೆಸ್ಡೇ ಶೂಟ್ ಇಟ್ಕೊಳ್ಳೋಣ. ಆಮೇಲೆ ಹಿಂಗೆ ಫ್ರೀ ಆದಾಗ ಹೇಳು, ನೆಕ್ಸ್ಟ್ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ಯಾ ಡನ್. ತಿನ್ನಕ್ಕಾದ್ರೆ ಐ ಆಮ್ ಆಲ್ವೇಸ್ ಡನ್. ಓಕೆ, ನಾನು ಏನಿದು ಬ್ಲೂಬೆರಿ ಶೇಕ್ ಮಾಡಿದ್ದೇನೆ. ಇದೊಂದು ಫ್ರೆಂಚ್ ಫ್ರೈಸ್ ಆ್ಯಂಡ್ ಇನ್ನು ಮ್ಯಾಗಿ ಅಲ್ಲ, 2 ಮ್ಯಾಗಿ ಬರಬೇಕು. ಚೀಸ್ ಮ್ಯಾಗಿ, ಬೇರೆ ಮ್ಯಾಗಿ, ಬೇರೆ ಮ್ಯಾಗಿ. ಬೇರೆ ಮ್ಯಾಗಿ. ಹೆಂಗಿದ್ಲು, ಹೆಂಗಾಗೋಳೆ. ಅದು ಒಂದು ಡೈಲಾಗ್ ಐತೆ ಗೊತ್ತಾ, ಹೆಂಗಿದ್ದೆ ಹೆಂಗಾಗೋದೆ. ಚಬ್ಬಿ ಚಿಕ್ಸ್ ಅಂದ್ರೆ ಇದ್ದವಳು ಏನು ಸ್ಕೆಲಿಟನ್ ಆಗ್ಬಿಟ್ಟವಳೆ. ಸ್ಕೆಲಿಟನ್ ಅಲ್ಲ, ನಿಜ ಕಣೆ. ನಮ್ಮದು ಕಾಲೇಜ್ದು ಇದರಲ್ಲಿ ನಿಮಗಿಂತ ದಪ್ಪ ಇದೆ ನಾನು. ನನಗಿಂತ ದಪ್ಪ ಇದೆ. ನಮ್ಮ ಕಾಲೇಜ್ದು ವೀಡಿಯೋಸ್ ಲೈಕ್ ನಾವು ಬಂಕ್ ಮಾಡಿ ನಮ್ಮನೆ, ಆ್ಯಕ್ಚುಲಿ ನಾವೆಲ್ಲೂ ಹೋಗ್ತಾ ಇರಲಿಲ್ಲ, ಬಂಕ್ ಮಾಡ್ಬಿಟ್ಟು ನಮ್ಮನೇಲೆ ಇರ್ತಾ ಇದ್ದಿದ್ದು ಆಯಿತಾ. ಆವಾಗ ವೀಡಿಯೋಸು ಆವಾಗ ರೀಲ್ಸ್ ಜಾಸ್ತಿ ಟ್ರೆಂಡಿಂಗ್. ಐ ಮೀನ್ ಡ್ಯಾನ್ಸ್ ವೀಡಿಯೋಸು ಎಲ್ಲ ಮಾಡಬೇಕಾದ್ರೆ ಲೈಕ್ ಹಿಂಗೆ ಮೊನ್ನೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡಿ, ನಾನು ಹಳೆ ಅಕೌಂಟಲ್ಲಿ ಹೈಲೈಟ್ಸ್ ಎಲ್ಲ ಹಾಕಿದ್ನಲ್ಲ ನಾನು, ಅದ್ರಲ್ಲಿ ನೋಡ್ತಾ ಇದ್ನ. ಆವಾಗ ಅಂದ್ಕೊಂಡೆ, ಅಯ್ಯೋ ನನಗಿಂತ ತಪ್ಪ ಒಳ್ಳೆಯಲ್ಲ ಅವಳು. ಇವಾಗ ನಾನು ಅವಳ ಥರ ಆಗ್ಬಿಟ್ಟಿದ್ದೀನಿ, ಅವಳು ನನ್ನ ಥರ ಆಗ್ಬಿಟ್ಟಿದ್ದಾಳೆ. ಸ್ವ್ಯಾಪ್ ಆಗಿದೆ. ಸ್ವೈಪ್ ಮತ್ತೆ ಸ್ವೈಪ್ ಮಾಡ್ಕೊಬರೋಣ. ಚಾನ್ಸೇ ಇಲ್ಲ. ಅಟ್ಲೀಸ್ಟ್ 1.5 year or 2 years. ಆಮೇಲೆ ದಪ್ಪ ಆದರೂ ಏನಿಲ್ಲ. ಮದುವೆ ಅಷ್ಟೊತ್ತಿಗೆ ನಿಮ್ಮಪ್ಪ ಮದುವೆ ಮಾಡ್ತಾರೆ, ಮದುವೆ ಆಗ್ಬಿಡು, ಆಮೇಲೆ ದಪ್ಪ ಆಗೋಣ. ಅಲ್ಲಿ ತನಕ ದಪ್ಪ ಬೇಡ. ಫೋಟೋಗೆಲ್ಲ ಸಣ್ಣ ದಪ್ಪ ಆಗೋದ್ರೆ ಅರ್ಧ ನೀನು ಟ್ರಾವೆಲ್ ಮಾಡ್ತೀಯಾ ವರ್ಕ್ಗೆ, ಊಟ ಸರಿ ಇಲ್ಲ, ಊಟ ಚೆನ್ನಾಗಿದೆ, ಬಟ್
ನಂಗೆ ಬೇಜಾರು. ಈ ಥರದ್ದೆಲ್ಲ ತಿಂತಾಳೆ ಆಚೆ ಹೋಗಿ ಹೋಗಿ. ಅದಕ್ಕೆ ಅದಕ್ಕೆ ತಿನ್ನೋದಿಕ್ಕೆ. ಮನೇಲಿ ಹಾಕ್ತಾರೆ ಬಟ್ ನನ್ನ ಇಷ್ಟ ಬಂದಿದ್ದು ತಿನ್ನಕ್ಕೆ. ಇವಳು ಸ್ನ್ಯಾಪ್ ತೆಗೆದ್ರೆ ಬರ್ರಿ ಅರ್ಧ ಚಿಕನ್ದು ಚಾಟ್ಸು ಅದು ಇದೇ ಇರುತ್ತೆ. ಪುರಿ, ಪಾನಿಪುರಿ, ಬೇಲ್ಪುರಿ, ದಹಿ ಪುರಿ ಅಂದಿಲ್ಲ. ಇವಾಗ ನಾನು ತಿಂತಾರದನ್ನ ನನ್ನ ಟ್ರೈನರ್ ನೋಡಬೇಕು. ತಲೆ ಬೀಳ್ತಾರ ಅಷ್ಟೇ. ಹುಡುಗಿಗೆ ಅಷ್ಟು ಹೇಳಿದ್ರು ತಿಂತಾಳಲ್ಲ ಅವಳು ಅಂತ. ಆ್ಯಕ್ಚುಲಿ ಅದು ಆಕ್ಸಿಡೆಂಟ್ ಆಯ್ತಲ್ಲ, ಫ್ರೈಡೆಯಿಂದ ಹೋಗಿಲ್ಲ ಜಿಮ್ಮಿಗೆ ನಾನು. ಅಂದರೆ ಜಾಸ್ತಿ ಏನು ಆಗಿಲ್ಲ ಆಕ್ಸಿಡೆಂಟ್, ಅಂದರೆ ಸುಮ್ಮನೆ ಹೋಗಿಬಿಡೋದು ಅಷ್ಟೇ. ಬೀಳ್ಸಿದ್ದು ಬಿದ್ದಿದ್ದೆ. ಸೊ ಕಾಲು ಲೇಟಾಗಿ, ಲೆಫ್ಟ್ ಕಾಲು ಲೇಟಾಗ್ಬಿಟ್ಟು ಈಗಲೂ ನಡೆಯೋಕ್ಕಾಗ್ತಿಲ್ಲ. ಯಾರು ಕರ್ಕೊಂಬಂದಿದ್ದೀನಿ ಆದರೂ ಕರ್ಕೊಬಂದವಳೆ ಗಾಡಿಯಲ್ಲಲ್ವಾ, ಬಂದ್ಬಿಟ್ಟೆ. ಸೊ ಈಗ ಒಟ್ಟಿಗೆ ಇನ್ ಕೇಸ್ ನಾನು ನಾಳೆಯಿಂದ ಹೋಗಲ್ಲ ಅನ್ಕೋತೀನಿ. ಹೋದರೆ ಮಂಡೆಯಿಂದ ಒಟ್ಟಿಗೆ ಮತ್ತೆ ಡಯಟ್ ಅಲ್ಲಿ ಚೆನ್ನಾಗಿ ತಿನ್ಕೋಬೇಕು. ಟ್ರೈನಲ್ಲಿ ನೋಡ್ಬಿಟ್ಟು ಯಾಕಮ್ಮ ಒಂದು ರೌಂಡ್ ದಪ್ಪ ಆಗಿದೆಯಾ ಅನ್ಬೇಕು. ಅಂದರೆ ಅವ್ರು ನನ್ನ ಅಕ್ಕ ಅಂತ ಕರೀತಾರೆ ಆಯ್ತಾ. ಒಬ್ಬ ಈ ಚಿಕ್ಕ ಹುಡುಗಿನ ಅಕ್ಕ ಅಂತ ಕರೆಯೋನು ಯಾರಪ್ಪ? ಏಯ್ ಚಿಕ್ಕ ಹುಡುಗಿನ ಅದನ್ನು ನಾವೆಲ್ಲ ಚಿಕ್ಕವರು. ನನಗಿದ್ರ ಒಂಥರ ಸಂತೋಷ. ಅದು ಚೀಸ್ ಬೇರೆ ಹಾಕ್ಸ್ಕೊ ತಿಂತ ಇದ್ದೀನಿ. ಇದು ಚೀಸಮ್ಮ. ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನಿಂದು ಹಳೆ ಫೋಟೋ. ಚಬ್ಬಿ ಚೀಸ್ ಅಲ್ಲೇ ಯಾವ್ದಾದ್ರು ಬ್ರ್ಯಾಂಡಿಗೆ ಈ ವೆಯ್ಟ್ ಲಾಸು ಅದು ಇದು ಅಂತ ಏನೋ ಮಾಡ್ತಿರ್ತಾರಲ್ಲ, ನನ್ನೇ ಕರೀರಿ. ಬ್ರ್ಯಾಂಡ್ಗೆ ಇವಳನ್ನ ಮಾಡಲ್ ಆಗಿ ತಗೋಬೋದು. ಬಿಫೋರ್ ಆಫ್ಟರ್ ಅಂತ. ಬಿಫೋರ್ ಆ್ಯಂಡ್ ಆಫ್ಟರ್. ಇನ್ಸ್ಪಿರೇಷನ್ ಮರಿಬಾರ್ದು ಯಾವತ್ತು, ಆಯಿತಾ? ಐಸ್ ಕ್ರೀಮ್ ಕರ್ಗೋತು ಕಣೆ ಅದರಲ್ಲಿ. ನನ್ನ ಫ್ರೆಂಡ್ಸ್ ನೋಡ್ಬಿಟ್ರೆ ಆಮೇಲೆ ತಲೆ ಸುಬ್ಬಿದೋಗ್ತಾರೆ. ಪಾಪ ಈ ಹುಡುಗಿ ಏನು ಹಿಂಗೆ ಅಂತ ಯಾರು ನೋಡ್ತಾರೆ. ನೀನು ಆಫೀಸಲ್ಲಿ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ? ಒಬ್ಳಿದ್ದಾಳೆ. ಅವ್ರಿಗೆಲ್ಲ ನೀನು ಏನು ಅಂತ ಗೊತ್ತಿರಲ್ಲ. ಈ ಬ್ಲಾಗ್ ನೋಡಿದ್ರೆ ಅವಳಿಗೆ ಮಾತ್ರ ನನ್ನ A to Z ಗೊತ್ತು. ಕಳ್ಳಿ ಅದು ಹೆಂಗೆ ತಿಳ್ಕೊಂಡಿರ್ತಾಳೋ ಗೊತ್ತಿಲ್ಲ. ಏನಾರು ನೈಸ್ ಮಾಡಿಬಿಟ್ಟು ತಿಳ್ಕೊಂಬಿಟ್ಟಿರ್ತಾಳೆ. ನಿಂಗೆಲ್ಲ ಆಡೋದು ಗೊತ್ತಿಲ್ವಲ್ಲ. ಒಂದು ತಿಂಗ್ಳಿಗೆ ಸಿಕ್ಕೋಳೆ. ನೆನ್ನೆ ಇವತ್ತು ಎಷ್ಟು ಡೇಟು? 29th 25th ಸಿಕ್ಕಿರೋದು. ಲಾಸ್ಟ್ ಮಂತ್ 25th ಸಿಕ್ಕಿರೋದು. ಇವಳು ಬರ್ತಡೆಗೆ, ನನ್ನ ಬರ್ಡೇಲಿ. ಇವತ್ತು 28ಗೆ ಸಿಕ್ಕಿದ್ದಾಳೆ. ಅಲ್ಲಿಗೆ 1 ಮಂತ್ ಮೇಲೆ 2 days. ಅದಕ್ಕೆ ತುಂಬ ಡೀಸೆಂಟಾಗಿ ತಿನ್ಬಾರ್ದು. ಮೆಣಸಿನ್ಕಾಯಿ ತಿಂದ್ಬಿಟ್ಟು ಖಾರ ಆಗ್ತದೆ. ಸಿಗ್ತಾ ಸ್ಪೂನು ಇಸ್ಕ ಬಂದ್ಬಿಟ್ಟು ಲೆಮನ್ ಸ್ಪೂನ್ ಒಳಗಾಯ್ತು. ಈಗ ಆಚೆ ಇಲ್ಲ, ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ ಒಂಥರ ಕೂರಕ್ಕೆ. ನೋಡಿ ನನ್ನ ಜಾಗ ಸೆಲೆಕ್ಷನ್ ಹೆಂಗಿದೆ. ಮೈಸೂರಲ್ಲಿ ಇರೋರಿಗೆ ಇರೋದು ಗೊತ್ತೇ ಇರುತ್ತೆ. ಎಷ್ಟೆಲ್ಲ ಓಡಾಡ್ತೀಯ ಇಲ್ಲಿಗೆ? ಏನೊಂದು 3 to 5 times ಈ ಕೆಫೆಗೆ ಬಂದಾಗ ಬಂದಿದ್ದೀನಿ. ಅದು ಬಿಟ್ಟರೆ ಈ ರೋಡಲ್ಲಿ ಓಡಾಡಲ್ಲ. ಇದಕ್ಕೆ ಕಣ್ಣನ್ ಬೇಕ್ರಿ. ನಾನು ಜಾಸ್ತಿ ಇದೇ ರೋಡಲ್ಲಿ ಓಡಾಡಲ್ಲ. ಕಣ್ಣನ್ ಬೇಕ್ರಿ
ಮನೆಗೆ ಹೋಗೋಣ ಅಂದರೆ ಇಲ್ಲಿ ಚೆನ್ನಾಗೈತೆ ಅಂತ ಕುತ್ಕೊಂಡು ಒಳಗೆ ಕೂರಿಸ್ಕೊಂಡು ಚೆನ್ನಾಗಿದೆ ಜಾಗ. ಒಂದು ತಿಂಗಳದೆಲ್ಲ ಮಾತಾಡೋದು. ಒಂದು ತಿಂಗಳದೆಲ್ಲ ಒಂದು ದಿನಕ್ಕೆ ಮುಗಿಸ್ತಾ ಇದ್ವಿ. ಏನೇ ಹೇಳು ಆಚೆ ಹೋಗ್ಬೇಕು ಅಂದರೆ ಇವರು ಗಾಡಿ ಓಡಿಸಿರ್ಬೇಕು. ನಾನು ಕೈ ಗಾಡಿ ಓಡ್ಸೋಕ್ಕಾಗಲ್ಲ, ಬೋರ್ ಆಗ್ಬಿಟ್ಟೈತೆ. ಯಪ್ಪ ಯಾವ ಲೆವೆಲ್ಲಿಗೆ ಕವರ್ ಅಪ್ ಆಯ್ತಾಳೆ. ಬಾಯ್. ಬಂದು ಹೋಗ್ಬೋದಿತ್ತು. ನೋಡ್ತೀನಿ. ಬಾಯ್, ಹುಷಾರು. ಆಂಟಿ ಬಾಯ್ ಅಂದ್ಬಿಟ್ಟು ಹೋಗ್ತೀನಿ. ಮಾ ಒಳ್ಳೆ ಟಾಟಾ ಮಾಡ್ಬೇಕಂತೆ ನಿಂಗೆ. ಬಾರಮ್ಮ ಒಳಗೆ ಹೋಗ್ತೀನಿ. ಬಾ. ಇದಕ್ಕೆ ಹಂಗಿಂದ ಹಂಗೆ ಹೊರಟ್ಬಿಟ್ಟೆ. ನಿನ್ನ ಮುಖ ಕಾಣಿಸ್ತಾ ಇಲ್ಲ. ಬಾಯ್. ಬಾಯ್, ಹುಷಾರು. ನಿನ್ನ ರೂಮ್ ಇದ್ರು ಏನಕ್ಕೆ ನೀನು ನನ್ನ ರೂಮಿಗೆ ಬರ್ತೀಯಾ? ಈ ರೂಮ್ ಇಷ್ಟ. ಈ ರೂಮ್ ಯಾಕೆ ಇಷ್ಟ? ನಿನ್ನ ರೂಮ್ ಅಲ್ವಾ? ನಾನು ನಾನು ಸಿಂಗಲ್ ಕಾಟ್ ಹಾಕೊಂಡಿರೋದು. ನಿಂಗೆ ಅಲ್ಲಿ ಡಬಲ್ ಕಾಟ್ ಐತೆ ತಾನೆ? ಸಿಂಗಲ್ ಇಬ್ಬರಿಗೂ ಆಗುತ್ತೆ. ನಿನ್ನ ಮಗ ರಾತ್ರಿ ಹೊತ್ತು ಬಂದು ನಂಗೆ ನಿದ್ದೆ ಕೊಡಲ್ಲ. ಇಷ್ಟದಲ್ಲಿ ನಾನು ಕೊಡಲ್ಲ. ಇಷ್ಟೊತ್ತಲ್ಲಿ ನೀನು ಕೊಡಲ್ಲ. ಸಿನಿಮಾ ಬಾ ಮಗನೆ. ಕೆಳಗೆ ತಾನೆ. ಬಾ ಸಮಯ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಟ್ಸ್ ಅ ಸಿಂಪಲ್ ಡೇ, ಸಿಂಪಲ್ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.